ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫೈನಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿಕ್ಕೆ ದಿನಾಂಕ ಫಿಕ್ಸ್ ಆಯಿತು ಅಂತಾನೆ ಹೇಳ್ಬೋದು. ಸೊ ಜೂನ್ ತನಕ ಸರಾಗವಾಗಿ ಗೃಹಲಕ್ಷ್ಮಿ ಯೋಜನೆಯ 10 ಕಂತಿನ ಹಣವನ್ನ ಪಡ್ಕೊಂಡ್ರಿ. ಹಾಗೆ 11ನೇ ಕಂತಿನ ಹಣ 2 ತಿಂಗಳು ಆದ್ಮೇಲೆ ನಿಮ್ಗೆ ಬಿಡುಗಡೆ ಆಯ್ತು ಅಂತಾನೆ ಹೇಳ್ಬೋದು. ಈಗ 12, 13ನೇ ಕಂತು ಹಾಗೆ 14ನೇ ಕಂತಿನ ಹಣ ಒಟ್ಟಿಗೆ 6,000 ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ. ಸ್ನೇಹಿತರೆ, ಯಾವ ದಿನಾಂಕದಂದು ಖಾತೆಗಳಿಗೆ ಜಮಾ ಆಗತ್ತೆ, ಹಾಗೇನೆ ಈ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದು ಅಂತ ಹೇಳಿ ಸ್ಪಷ್ಟೀಕರಣವನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿದ್ದಾರೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ತಪ್ಪದೆ ಈ ವಿಡಿಯೋನ ನೋಡ್ಬೇಕು. ಯಾಕಂದ್ರೆ ಎಷ್ಟೋ ಜನರಿಗೆ 10 ಕಂತಿನ ಹಣ ಸರಾಗವಾಗಿ ಬಂತು, ಆದ್ರೆ 11ನೇ ಕಂತಿನ ಹಣ ಎಷ್ಟೋ ಜನಗೆ ಇನ್ನೂ ಕೂಡ ಬಂದಿಲ್ಲ ಅಂತಾನೆ ಹೇಳ್ಬೋದು. ಇಷ್ಟು ದಿನದಿಂದ ನೀವೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಯ್ತಾ ಅಥವಾ ಯೋಜನೆಯೇ ಸ್ಟಾಪ್ ಆಯ್ತಾ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರೆ ಅವರಿಗೆಲ್ಲರಿಗೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಇದುವರೆಗೂ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಅದೇ ರೀತಿಯ ನನ್ನ ಮುಂದಿನ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ನಲ್ಲಿ ಇರುವಂತಹ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೇನೆ ನನ್ನ ಮುಂದಿನ ದಿನಗಳಲ್ಲಿ ಸೊ ನಿಮ್ಮ ಜೊತೆಗೆ ನನ್ನ ಡೈಲಿ ವ್ಲಾಗ್ ಕೂಡ ಶೇರ್ ಮಾಡ್ಕೊಂತೀನಿ. ನಿಮ್ಗೇನಾದ್ರೂ ಡೈಲಿ ವ್ಲಾಗ್ ನೋಡಕ್ಕೆ ಇಷ್ಟ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಹೌದು ಅಂತ. ಸೊ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನನ್ನ ಜ್ಯುವೆಲರಿ ಕಲೆಕ್ಷನ್ ಆಗಿರ್ಬೋದು, ಹಾಗೇನೆ ಡೈಲಿ ಟ್ರಾವೆಲಿಂಗ್ ವಿಡಿಯೋಗಳಾಗಿರ್ಬೋದು, ಸ್ಕಿನ್ ಕೇರ್ ಟಿಪ್ಸ್ಗಳಾಗಿರ್ಬೋದು, ಹಾಗೇನೆ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಕೂಡ ನಿಮ್ ಜೊತೆ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂತೀನಿ. ನಿಮ್ ಕಡೆಯಿಂದ ಚೆನ್ನಾಗಿ ರೆಸ್ಪಾನ್ಸ್ ಬಂದ್ರೆ ಆ ವಿಡಿಯೋಗಳನ್ನು ಮಾಡ್ತೀನಿ. ಆ ವಿಡಿಯೋದ ಜೊತೆಗೆ ಈ ಗೃಹಲಕ್ಷ್ಮಿ ಆಗಿರ್ಬೋದು ಬೇರೆ ರೀತಿಯ ಟಿಪ್ಸ್ ಗಳನ್ನ ಕೂಡ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ. ಸೊ ಇವತ್ತೆಲ್ಲರಿಗೂ ಕೂಡ ಗೊತ್ತಿದೆ, ತುಂಬಾ ಜನ ಕಮೆಂಟ್ ಮಾಡಿದ್ರೆ ಗೋಲ್ಡ್ ರೇಟ್ ಎಷ್ಟಿದೆ ಹೇಳಿ ಮೇಡಮ್ ಅಂತ. 916 ಗೋಲ್ಡ್ ರೇಟ್ ಬಂದ್ಬಿಟ್ಟು 7,050 ರೂಪಾಯಿ ಇದೆ ಇವತ್ತಿನ ಗೋಲ್ಡ್ ರೇಟು. ನಾನಿಲ್ಲಿ ಬಿಟ್ಟು ನಿಮ್ಗೆ ಏನ್ GST ಏನಿರುತ್ತೆ ಹಾಗೇನೆ ಮೇಕಿಂಗ್ ಚಾರ್ಜ್ ಏನಿರುತ್ತೆ ಅದನ್ನೆಲ್ಲ ಬಿಟ್ಟು ನಾನು ಹೇಳ್ತಾ ಇರೋದು. ಸೊ ಗೋಲ್ಡ್ ರೇಟ್ ಅಂತೂ ತುಂಬಾ ಹೆವಿ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಮೊನ್ನೆ ಎಲ್ಲ 7,090 ರೂಪಾಯಿ ಆಯ್ತು, ಇವತ್ತು 40 ರೂಪೀಸ್ ಕಮ್ಮಿ ಆಗಿ 7,050 ರೂಪಾಯಿ ಇದೆ. ಗೋಲ್ಡ್ ಮಾಡಿಸೋರು ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಗೋಲ್ಡ್ ಅನ್ನ ಹಾಕ್ಬೋದು, ಬಟ್ ಕಡಿಮೆ ಆಗತ್ತೆ ಅನ್ನೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಪ್ರೈಸು ದಿನದಿಂದ ದಿನಕ್ಕೆ ಗೋಲ್ಡಿನ ರೇಟ್ ಅಂತೂ ಹೆಚ್ಚಾಗ್ತಾ ಇದೆ ಹೇಳ್ಬೋದು. ಹಾಗೇನೆ ಇನ್ನು ಮುಂದಿನ ದಿನಗಳಲ್ಲಿ 1 ಗ್ರಾಮ್ ಗೋಲ್ಡ್ಗೆ 8,000 ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಖಂಡಿತ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಜ್ಯುವೆಲರಿ ಶಾಪ್ ಅವರಂತೂ ಹೇಳ್ತಾ ಇರೋದಂತೂ 100% ನಿಜ. ನೀವು ಬೇಕಾದ್ರೆ ಜ್ಯುವೆಲರಿ ಶಾಪಿಗೆ ಹೋಗಿ ಕೇಳಿದ್ರೆ ಅವರು ಕೂಡ ಇದನ್ನೇ ಹೇಳೋಂಥದ್ದು 8,000 ಆಗತ್ತೆ ಅಂತ. ಬಟ್ ಆದ್ಮೇಲೆ ಗೊತ್ತಾಗುವಂಥದ್ದು. ಯಾಕಂದ್ರೆ ಮೊನ್ನೆ ನಿನ್ನೆ ಎಲ್ಲ 3,500 ಇತ್ತು 1 ಗ್ರಾಮ್ ಗೋಲ್ಡ್ಗೆ. ಇವತ್ತು ನೋಡಿದ್ರೆ 7,050 ರೂಪಾಯಿ ಅಂದ್ರೆ ಬರಬ್ಬರಿ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು ಗೋಲ್ಡಿನ ಬೆಲೆ ಅಂತೂ. ಸೊ ಈಗ ಗೋಲ್ಡ್ ವಿಷಯ ಬಿಟ್ಟು ನಾವು ಜ್ಯುವೆಲರಿ ವಿಷಯ ಬಿಟ್ಟು ಹಾಗೇನೆ ಗೃಹಲಕ್ಷ್ಮಿ ವಿಚಾರಕ್ಕೆ ಬಂದ್ರೆ, ಸೊ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿದೆ ಅಂತ ಅನ್ಕೊಳ್ಳೋರು ದಯವಿಟ್ಟು ತಪ್ಪು. ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಗೃಹಲಕ್ಷ್ಮಿ ಅನ್ನೋದು ಸತತವಾಗಿ 5 ವರ್ಷಗಳ ಕಾಲ ಇರತ್ತೆ. ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಜಮಾ ಆಗತ್ತೆ. ಹಾಗೇನೆ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಸ್ಟಾಪ್ ಆಗಲ್ಲ ಅನ್ನೋದು 100% ನಿಜ ಸ್ನೇಹಿತರೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಕೇಳೋರಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜೂನ್ ತಿಂಗಳಲ್ಲಿ ಹಾಕಿದ ನಂತರ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲೇ ಇಲ್ಲ. ಜೂನ್ ಅಲ್ಲಿ ಬರುತ್ತೆ ಅಂದ್ರು, ಜೂನ್ 21ನೇ ತಾರೀಕು ಬರಲಿಲ್ಲ. ಹಾಗೇನೆ ನಿಮ್ಮೆಲ್ಲರಿಗೂ ಗೊತ್ತು ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂದ್ರು, ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಬರಲಿಲ್ಲ. ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ತಿಂಗಳು ಅಕ್ಟೋಬರ್ 1ನೇ ತಾರೀಕು, ಇವತ್ತು ಅಕ್ಟೋಬರ್ 10ನೇ ತಾರೀಕು ಒಳಗಡೆ ಅಂದ್ರೆ ದಸರಾ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಒಟ್ಟು 6,000 ಅಂದ್ರೆ ಈ ತಿಂಗಳಲ್ಲಿ ನಿಮ್ಗೆ 6,000 ಜಮಾ ಆಗತ್ತೆ. ಒಟ್ಟು ಫಸ್ಟ್ 2,000 ಜಮಾ ಆಗತ್ತೆ, ತದನಂತರ 2,000, ಆಮೇಲೆ 2,000, ಒಟ್ಟಿಗೆ 6,000 ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಒಂದೇ ಸರಿ 6,000 ಬರಲ್ಲ, 2,000 ಪ್ಲಸ್ 2,000 2,000 ಈ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವುದಂತೂ
ಡೆಫಿನೆಟ್ಲಿ ಆಗಿ ಹೌದು. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ರು ಅವರಿಗೆಲ್ಲರಿಗೂ ಕೂಡ ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಸೊ ಇಷ್ಟ ದಿನದಿಂದ ಅದೇ ಹೇಳ್ತಾ ಇದ್ದೀರಾ, ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಮೇಡಮ್ ಅಂತ ಕೇಳೋರು ಇದ್ದಾರೆ. ಸೊ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಖಂಡಿತ ಕ್ಯಾನ್ಸಲ್ ಆಗಲ್ಲ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಯೋಜನೆ ಅಂತೂ ಬಂದಾಗಲ್ಲ, ಯಾರು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ. ಯಾಕೆಂದ್ರೆ ಸರ್ಕಾರಕ್ಕೂ ಕೂಡ ಈ ಯೋಜನೆಯನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಎಲೆಕ್ಷನ್ ಅಲ್ಲಿ ಸರ್ಕಾರಕ್ಕೂ ಕೂಡ ಹೊಡೆತ ಉಂಟಾಗೋದಂತೂ 100% ಗ್ಯಾರಂಟಿ. ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ, ಹಾಗೆ ಸಿಕ್ಕೇ ಸಿಗತ್ತೆ ಅನ್ನೋದು ನಾನು ಇಲ್ಲಿ ಸ್ಪಷ್ಟೀಕರಣವನ್ನ ಕೊಡ್ತೀನಿ. ಹಾಗೆ ನೀವು ಆತರ ಯೋಜನೆಗಳು ಸ್ಟಾಪ್ ಆಗೋದಾಗಿದ್ರೆ ಉಚಿತ ಬಸ್ ಪ್ರಯಾಣವೂ ಕೂಡ ಬಂದಾಗ್ತಾ ಇತ್ತು. ಈಗ ಪ್ರತಿಯೊಬ್ರು ಕೂಡ ಗೌರ್ಮೆಂಟ್ ಬಸ್ ಆಗಲಿ BMTC ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ, ಎಲ್ಲರೂ ಓಡಾಡ್ತಾ ಇದ್ದಾರೆ ಅಂತ ಹೇಳಲ್ಲ. ಸೊ ಓಡಾಡೋರು ಓಡಾಡ್ತಾನೆ ಇದ್ದಾರೆ, ಅವರು ಕೂಡ ಉಚಿತ ಬಸ್ ಪ್ರಯಾಣವನ್ನೇ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಟಿಕೆಟ್ ಅನ್ನ ತಗೊಂಡು ಅಂದ್ರೆ 0 ಟಿಕೆಟ್ ಅನ್ನ ಬಿಟ್ಟು ಚಾರ್ಜ್ ಅನ್ನ ಕೊಟ್ಟು ಓಡಾಡ್ತಾ ಇಲ್ಲ ಯಾರು. ಅಕಸ್ಮಾತ್ ಆಗಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಧಾರ್ ಕಾರ್ಡ್ ಅನ್ನ ಬಿಟ್ಟು ಹೋಗಿರ್ತಾರೋ ಅಂತವ್ರು ಮಾತ್ರನೇ ಟಿಕೆಟ್ ಅನ್ನ ಅಂದ್ರೆ ಪ್ರೈಸ್ ಅನ್ನ ಅಮೌಂಟ್ ಅನ್ನ ಕೊಟ್ಟು ಟಿಕೆಟ್ ತಗೊಂತಾ ಇದ್ದಾರೆ. ಅದನ್ನ ಬಿಟ್ರೆ ಬೇರೆ ಎಲ್ಲರೂ ಕೂಡ ಸೊ ಹಣವನ್ನ ಕೊಡದೆ ಹಾಗೆ 0 ಟಿಕೆಟ್ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟೆ ಹೋಗ್ತಾ ಇರುವಂತದ್ದು. ಆ ಯೋಜನೆ ಕೂಡ ಕ್ಯಾನ್ಸಲ್ ಆಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗಲ್ಲ. ಸೊ ಇದೇ ತಿಂಗಳು ಅಕ್ಟೋಬರ್ 10ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 12, 13, 14ನೇ ಕಂತಿನ ಹಣ ಜಮಾ ಆಗುತ್ತೆ. ಫಸ್ಟ್ 2,000 ಬರುತ್ತೆ, ಆ ನಂತರ 10ನೇ ತಾರೀಕು ನಂತರ 2,000 ಬರ್ಬೋದು, ಆ 20ನೇ ತಾರೀಕು ನಂತರ ಮತ್ತೆ 2,000 ಬರ್ಬೋದು. ಒಟ್ಟಾರೆಯಾಗಿ 6,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಯಾವ ಯಾವ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿಯರು ಯಾರೆಲ್ಲ ಇದ್ದೀರಲ್ವಾ, ಯಾರೆಲ್ಲ IT ರಿಟರ್ನ್ ಫೈಲ್ ಮಾಡಿರುವಂಥದ್ದು ಸರ್ಕಾರಕ್ಕೆ ಮತ್ತೊಮ್ಮೆ ಗೊತ್ತಾಗಿದೆಯೋ ಅಂಥವ್ರಿಗೆ ಸಿಗೋದಿಲ್ಲ. ಯಾರು ನಾನ್ IT ರಿಟರ್ನ್ಸ್ ಫೈಲ್ ಮಾಡ್ತಾ ಇರ್ತೀರೋ ಅಂದ್ರೆ ಫೈಲೇ ಮಾಡ್ತಾ ಇರಲ್ಲಲ್ವಾ ಅಂಥವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಸಿಗುತ್ತೆ. ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆ ಏನಿರುತ್ತೆ ಅದು ಆಕ್ಟಿವ್ ಅಲ್ಲಿ ಇದ್ರೆ ಮಾತ್ರ ಸಿಗುತ್ತೆ, ಇಲ್ಲಾಂದ್ರೆ ಖಂಡಿತ ಕಷ್ಟ ಆಗುತ್ತೆ. ದಯವಿಟ್ಟು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಂತಾ ಇರಿ. ಅಂದ್ರೆ 0 ಬ್ಯಾಲೆನ್ಸ್ ನ ಇಟ್ಟು ಅಕೌಂಟ್ ಅನ್ನ ಕ್ಲೋಸ್ ಮಾಡಿಸುವಂಥದ್ದು, ಈ ಯೋಜನೆನೇ ಕ್ಯಾನ್ಸಲ್ ಆಯ್ತು ಅದಕ್ಕೋಸ್ಕರ ಅಕೌಂಟ್ ನ ಕ್ಲೋಸ್ ಮಾಡ್ಸಕ್ಕಂತೂ ಹೋಗ್ಬೇಡಿ. ಆ ಒಂದು ಕಾರಣಕ್ಕೋಸ್ಕರ ಎಷ್ಟೋ ಜನ ದೂರಲ್ಲಿ ಅಕೌಂಟ್ ಇದೆ ನಮ್ಗೆ ಅಕೌಂಟ್ ಬೇಡ ಅಂತ ಹೇಳಿ ಅಕೌಂಟ್ ಅನ್ನ ಕ್ಲೋಸ್ ಮಾಡಿಸಿರೋರು ಎಷ್ಟೋ ಜನ ಇದ್ದಾರೆ. ಅದಕ್ಕೋಸ್ಕರ ಅಕೌಂಟ್ ಕ್ಲೋಸ್ ಮಾಡಿಸಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅನ್ನೋದು ಒಂದು ನೆನಪಿರ್ಲಿ ಸ್ನೇಹಿತರೆ. ಇದೊಂದು ಬಹಳ ಮುಖ್ಯವಾದ ವಿಚಾರ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ದಯವಿಟ್ಟು ಶೇರ್ ಮಾಡ್ಕೊಡಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಸೊ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಸೊ ಈ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.